ಹಲೋ ಎಲ್ರು ಹೇಗಿದ್ದೀರಾ? ಇವತ್ತು ಶುಕ್ರವಾರ ಅಂದ್ರೆ ನಾಗರ ಪಂಚಮಿ ದಿನ. ಇವತ್ತಿನ ದಿನ ನಾನು ಏನೇನ್ ಮಾಡ್ತೀನಿ ಅನ್ನೋದನ್ನ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ ಇನ್ನೇನು ಸದ್ಯದಲ್ಲೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ವಾರಕ್ಕೆ 2-3 ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಇವತ್ತು ಮೇನ್ 2 ಕೆಲಸ ಇತ್ತು ನನಗೆ. ಒಂದು ನಾಗರ ಪಂಚಮಿ ಇರೋದ್ರಿಂದ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕಿತ್ತು. ಮತ್ತೆ ನಮ್ಗೆ ಪರಿಚಯ ಇರೋರ್ದು ಮನೆದು ಗೃಹ ಪ್ರವೇಶ ಮತ್ತೆ ಪಾಪುದು ನಾಮಕರಣ 2 ಒಟ್ಟಿಗೆ ಇಟ್ಕೊಂಡಿದ್ರು. ಅವರು ಇನ್ವೈಟ್ ಮಾಡಿದ್ರು. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲಿ ಹೋಗೋಣ ಅಂತ ಅನ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕ್ದೆ. ಯಾರಿಗಾದ್ರೂ ರಂಗೋಲಿ ಕಲಿಯೋದ್ರಲ್ಲಿ ಅಥವಾ ರಂಗೋಲಿ ಹಾಕೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ರಂಗೋಲಿ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೀನಿ. ಮತ್ತೆ ಡೈಲಿ ವ್ಲಾಗ್ ವಿಡಿಯೋನ ತುಂಬ ಜನ ಕೇಳ್ತಾ ಇದ್ದಾರೆ, ಡೈಲಿ ವ್ಲಾಗ್ ವಿಡಿಯೋ ಮಾಡಿ ಹಾಕು ಅಂತ. ಬಟ್ ನನಗೆ ಸ್ವಲ್ಪ ಅದು ಇದು ಕೆಲಸಗಳಿರೋದ್ರಿಂದ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಇನ್ನೇನು ನೆಕ್ಸ್ಟ್ ವೀಕ್ ಒಳಗಡೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಥರನೇ ಲೈಕ್ ಸಪೋರ್ಟ್ ಮಾಡ್ತಾ ಇದ್ದೆ ಖಂಡಿತವಾಗಿಯೂ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಮನೇಲಿ ಪೂಜೆ ಎಲ್ಲ ಆದಮೇಲೆ ಹೊರಗಡೆ ನಾಗ ಪ್ರತಿಷ್ಠೆಗೆ ಪೂಜೆ ಮಾಡ್ಕೊಂಬರೋದಕ್ಕೆ ಏನೇನೋ ಪೂಜೆ ಸಾಮಗ್ರಿ ಬೇಕು ಎಲ್ಲನೂ ಜೋಡಿಸ್ಕೊಂಡೆ. ಹೇಗಿದ್ದು ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತಲ್ಲ, ಸೊ ಮುಂಚೆನೆ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ನಾಗಪೂಜೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟು ರೆಡಿ ಆದಾದ್ಮೇಲೆ ದೇವ್ರ ಪೂಜೆಗೆ ಅಂತ ಅಂದ್ಬಿಟ್ಟು ಆಚೆ ಹೋದ್ವಿ. ಸೊ ರೆಡಿಯಾಗಿ ಆದಮೇಲೆ ನಾಗಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಹತ್ರದಲ್ಲೇ ಒಂದು ಪ್ರತಿಷ್ಠಾಪನೆ ಮಾಡಿರೋದಿತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬ ದೇವ್ರುಗಳಿದ್ದಾವೆ, ಶಕ್ತಿ ದೇವತೆಗಳಿದೆ, ಮತ್ತೆ ಗ್ರಾಮ ದೇವತೆ ಇದೆ, ನವಗ್ರಹಗಳಿದಾವೆ, ಗಣಪತಿ ಇದೆ, ಬಯಲು ಗಣೇಶ ಇದೆ, ಹಾಗೆ ನಾಗಪ್ರತಿಷ್ಠೆನೂ ಇತ್ತು. ಸೊ ಅಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಸುಮಾರು ರಶ್ ಇತ್ತು. ಪ್ರತಿಯೊಬ್ರು 10ರಿಂದ 15 ನಿಮಿಷ ಪೂಜೆ ಮಾಡ್ತಾ ಇದ್ರು. ಸೊ ಸ್ವಲ್ಪ ಲೇಟ್ ಆಯಿತು. ನಾವು 9:30ಗೆ ಸತ್ಯನಾರಾಯಣ ಪೂಜೆಗೆ ಅಟೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲೇನೆ ಒಂದು 10:30 ಆಗೋಯ್ತು. ಸೊ ಹಾಗೆ ಕ್ಯೂನಲ್ಲಿ ನಿಂತು ಒಬ್ಬರಾದ್ಮೇಲೆ ಒಬ್ರು ಪೂಜೆ ಮಾಡ್ತಾ ಇದ್ರು. ಅದಾದ್ಮೇಲೆ ಮತ್ತೆ ಎಲ್ಲರೂ ತುಂಬ ಜಾಸ್ತಿ ಜನ ಆಗಿದ್ರಿಂದ 3 ಜನ ಇಬ್ಬರಿಬ್ರು ಒಟ್ಟೊಟ್ಟಿಗೆ ಪೂಜೆ ಮಾಡಿಬಿಟ್ಟು ಬಂದ್ವಿ. ಕೆಲವೊಂದು ಕಡೆ ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಅಲ್ಲಿ ಹಾಲು ಹಾಕೋದಿಕ್ಕೆ ಬಿಡಲ್ಲ, ಯಾಕಂದರೆ ಅಲ್ಲೆಲ್ಲ ಗಲೀಜಾಗುತ್ತೆ ಅಂತನೋ ಏನೋ, ಇವಾಗೆಲ್ಲ ಬಿಡ್ತಾ ಇಲ್ಲ ಬೇರೆ ಕಡೆ ಎಲ್ಲ. ಸೊ ಡೌಟಲ್ಲಿ ತಗೊಂಡೋದೆ ಹಾಲನ್ನ ಇರಲಿ ಅಂತ ಅಂದ್ಬಿಟ್ಟು. ಅಲ್ಲೆಲ್ಲ ಹಾಕ್ತಾ ಇದ್ರು. ಸೊ ಹಾಲನ್ನು ನಾನು ಅಭಿಷೇಕ ಮಾಡಿದೆ. ಸೊ ಎಲ್ಲ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ತಗೊಂಡ್ವಿ. ಈ ನಾಗರ ಪಂಚಮಿನ ಏನಕ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಗೊತ್ತಿಲ್ಲದೆ ಇರೋರು ನೋಡಿ. ನಾನು ಆಕ್ಚುಲಿ ಆ ಸ್ಟೋರಿನ ಇವತ್ತೇ ನೋಡಿದ್ದು, ಬೆಳಗ್ಗೆ ನೋಡಿ. ಆ ಸ್ಟೋರಿನ ನಾಗರ ಪಂಚಮಿ ದಿನ ನೋಡಬೇಕು ಮತ್ತೆ ಬೇರೆಯವ್ರಿಗೆ ಹೇಳಬೇಕು. ಇದರಿಂದ ಹೇಳೋರ್ಗು ಮತ್ತೆ ಕೇಳೋರ್ಗು ತುಂಬ ಒಳ್ಳೇದಾಗುತ್ತೆ ಅಂತ ಒಂದು ಪ್ರತೀತಿ ಇದೆಯಂತೆ. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟು ಪ್ರಸಾದ ಮನೆಗೆ ಬಂದು ತಿಂದ್ವಿ. ಅದಾದಮೇಲೆ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೈಕ್ ತೆಗೆದ್ರು. ಇಲ್ಲ 1.5-2 ಕಿಲೋಮೀಟರ್ ಆಗುತ್ತೆ ಅಷ್ಟೇ, 2 ಮಿನಿಟ್ಸಲ್ಲಿ ಹೋಗಿ ಬರ್ಬೋದು ಅಂದ್ಬಿಟ್ಟು ಕಾರ್ ಬದಲು ಬೈಕಲ್ಲಿ ಹೊರಟ್ವಿ. ಸೊ ನಾವು ಅಲ್ಲಿ ರೀಚ್ ಆಗೋದ್ರೊಳಗೆ ಆಲ್ಮೋಸ್ಟ್ 10:30 ಆಗಿತ್ತು. 9:00ಗೆ ಪೂಜೆ ಇದ್ದಿದ್ದು. ಆ್ಯಕ್ಚುಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿ ಅರ್ಧ ಸ್ಟಾರ್ಟ್ ಆಗಿತ್ತು, ಆಗಲೇ ನಾಮಕರಣನೂ ಆಗಿತ್ತು.
ಸೊ ಹೋದ ತಕ್ಷಣ ನಾನು ಎಲ್ಲರ ಜೊತೆ ಪೂಜೆಗೆ ಜಾಯ್ನ್ ಆದೆ. ನಮ್ಮನೆಯವರು ಹಾಗೆ ದೇವರಿಗೆ ಕೈ ಮುಗಿದ್ಬಿಟ್ಟು ಫ್ಲಾಟ್ ನೋಡೋಕ್ಕೆ ಅಂತ ಹೋದರು. ಅದಾದಮೇಲೆ ವಾಪಸ್ ಬಂದು ಆಲ್ಮೋಸ್ಟ್ ಒಂದು 11 ಆಗಿತ್ತು. 12 ಗಂಟೆಗೆ ಆಫೀಸ್ ಮೀಟಿಂಗ್ ಇದ್ದಿದ್ದರಿಂದ ನಾನು ಅಲ್ಲೇ ಉಳ್ಕೊಂಡೆ. ಇವರು ಮನೆಗೆ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ರು. ನಾನು ಅಲ್ಲೇ ಉಳ್ಕೊಂಡೆ. ಯಾಕಂದರೆ ಸತ್ಯನಾರಾಯಣ ಪೂಜೆಗೆ ಹೋದಾಗ ನಾವು ಅರ್ಧದಿಂದ ಎದ್ದು ಬರಬಾರ್ದು. ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಪ್ರಸಾದ ತಗೊಂಡು ಆಶೀರ್ವಾದ ತಗೊಂಡು ಬಂದಷ್ಟೇ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಾನು ಅಲ್ಲೇ ಇದ್ದೆ. ನಾವು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಇವ್ರದ್ದು ಮೀಟಿಂಗು ಮುಗೀತು. 12:30ಗೆ ಮತ್ತೆ ವಾಪಸ್ ಬಂದರು. ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಹಲೋ. ಸೊ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆಯಿತು. ಬಂದು 1 ಅವರ್ ಮಲಗಿದ್ದು ಆಯಿತು. ಸೊ ಮಲಗಿದ್ದೆದ್ದು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡಿದ್ದೀನಿ ಎಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ತುಂಬ ಜನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಬೇಕು. ಸದ್ಯಕ್ಕೆ ಇವಾಗ ವಾರಕ್ಕೆ ಒಂದು 3-4 ವಿಡಿಯೋ ಹಾಕ್ತೀನಿ. ಬಟ್ ಡೈಲಿ ವ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ಬಂದು ನಂದು ಕೆಲಸ ಏನಿದೆ ಎಲ್ಲ ಮುಗಿಸ್ಕೊಂಡು ಬಂದು ವಿಡಿಯೋ ಮಾಡ್ತಾ ಇರೋದು. ಇದ್ರ ಜೊತೆ ಅಡುಗೆ ವಿಡಿಯೋಸ್ ಹಾಕೋದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದೆಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದ್ರಿ. ಎಲ್ಲ ಪಾಸಿಟಿವ್ ರಿವ್ಯೂಸೇ ಬಂತು. ಸೊ ನಂದೊಂದು ಏನು ರಿಕ್ವೆಸ್ಟ್ ಅಂತ ಅಂದರೆ ವಾಟ್ಸಪ್ಪಲ್ಲಿ ಅಪ್ರಿಷಿಯೇಟ್ ಮಾಡೋ ಬದಲು ಯೂಟ್ಯೂಬ್ ಕಮೆಂಟಲ್ಲೇ ನೀವು ಅಪ್ರಿಷಿಯೇಟ್ ಮಾಡಿದ್ರೆ ನನಗಿನ್ನೂ ತುಂಬ ಖುಷಿ ಆಗುತ್ತೆ. ಸೊ ನೀವು ನೋಡ್ತಾ ಇರೋದೇ ಹೆಚ್ಚು. ಯಾಕಂದರೆ ನಿಮ್ಮ ಟೈಮ್ನ ನನ್ನ ವಿಡಿಯೋ ನೋಡೋದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೀರಲ್ಲ, ಅದೇ ನನಗೆ ದೊಡ್ಡದೊಂದು ಸಾಧನೆ ಮಾಡ್ದಂಗೆ. ಸೊ ಹೀಗೆ ಲೈಕ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ನ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನನ್ನ ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅವಾಗ ತಕ್ಷಣ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು. ಇವತ್ತಿನ ದಿನ ಅಂತೂ ನನಗೆ ಚೆನ್ನಾಗಿತ್ತು. ಐ ಹೋಪ್ ನಿಮ್ಮ ದಿನನೂ ಇವತ್ತು ಚೆನ್ನಾಗಿದೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.